ನನ್ನ ಮಗ ಮಹಿಷ. ಮಗನೇ 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 ಮಹಿಷ. सरस्वत्यै पार्वत्यै गुरवे नमः. दक्षिणामूर्ति देवानां सकल कार्य विजयी भव. मुददी ಮುದದಿಂದ ನಿಲ್ಲ ಕೊಳ್ಳಾಡುವೇನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿ ಕೊಂಡಾಡುವಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಿಗೆ ಬಡಮುಡಿದ ವರ್ಣ ಬೆಲಿ ಕಥಾಮೃತವೇ. ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ. ದಯಸಾಗರೇ ಭಕ್ತಿಯದ ಪದದ್ವಯವನ್ನು ಮರೆಗೊಳ್ಳೆವತಿ ಮುದದಿದ. ಪದದ್ವಯವನ್ನು ಮರೆಗೊಳ್ಳೆವತಿ ಮುದದಿದ. ಯಾರಿಂದ ಆಯ್ತು, ಯಾಕಾಗಿ ಆಯ್ತು ಎನ್ನುವಂತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ತತ್ತರಿಸಿದವರು ನಾವು. ಆಗ ಕೇಳಿಸಿದ್ದು ಪ್ರಣವ ಮಂತ್ರ. ಅದನ್ನು ಹಿಡಿದು ಸಂಸ್ತುತಿಸಿದಾಗ ಪ್ರತ್ಯಕ್ಷಗೊಂಡವರು ನೀವಿದ್ದೀರಾ. ನಿಮ್ಮನ್ನು ಕಂಡಾಗ ಭಯ ಎನ್ನುವುದು ನಿವಾರಣೆಯಾಗುತ್ತಾ ಉಂಟು. ಭಯ ನಿವಾರಿಕೆಯಾದಂತ ನಿಮ್ಮಲ್ಲಿ ಕೇಳುವ ಪ್ರಶ್ನೆ ಒಂದೇ ತಾಯಿ. ಅಮ್ಮ ಯಾತಕಿ ಜನ್ಮವ ಇತ್ತೇ ನಮಗೆ ತರ ಕಾರ್ಯಗಳು ಏನುಂಟು ಮೋದಿ ನೀ ತಿಳುವುದು ಸಕಲವನು ಸಂಪ್ರೀತಿಯೋ ರಕ್ಷಿಸಬೇಕು ಮೂವರನು. ಎಷ್ಟು ಎತ್ತರಕ್ಕೆ ಕತ್ತನ್ನು ಎತ್ತರಿಸುವುದಕ್ಕೆ ಸಾಧ್ಯವಾಗುತ್ತದೆಯೋ ಅಷ್ಟು ಎತ್ತರದವರೆಗೂ ಕಾಣಿಸುವುದು ಕತ್ತಲು ಬಿಟ್ಟು
ಬಿಟ್ಟರೆ ಮತ್ತೇನೂ ಅಲ್ಲ. ಹೊರಗಿರಬಹುದಾದ ಕತ್ತಲೊಂದೆಡೆಯಲ್ಲಾದರೆ ಒಳಗೆ ನಮ್ಮಲ್ಲಿದ್ದದ್ದು ಅಜ್ಞಾನವೆಂಬ ಕತ್ತಲು. ಯಾವಾಗ ನಿನ್ನನ್ನು ನಾವು ಸ್ತುತಿಸಿದೆವು ಆ ಕಾಲಕ್ಕೆ ನೀನು ಮೈದೋರಿದ ಹೊತ್ತಿಗೆ ಹೊರಗಿರುವ ಕತ್ತಲೆಯೂ ದೂರವಾಯಿತು, ಒಳಗಿರುವ ಅಜ್ಞಾನವೂ ದೂರವಾಗುತ್ತಾ ನಮ್ಮೆಲ್ಲರ ಸೃಷ್ಟಿಗೆ ಕಾರಣೀಕರ್ತಳಾದವಳು ನೀನೆನ್ನುವಂತಹ ಜ್ಞಾನ ಮೈದೋರಿದ ನೆಲೆಯಿಂದ ಅಮ್ಮ ಎನ್ನುವಂತಹ ಮಾತು ನಮಗರಿವಿಗೆ ಬಾರದ ಹಾಗೆ ಬಂದಿತಮ್ಮ. ಉದ್ದೇಶ ಅಂತ ಇರ್ತದೆ, ಆ ಉದ್ದೇಶಕ್ಕನುಸಾರವಾಗಿ ಉದ್ಯೋಗ ಅನ್ನೋದಿರ್ತದಂತೆ. ನಮ್ಮೆಲ್ಲರ ಸೃಷ್ಟಿಗೆ ನೀನು ಕಾರಣೀಕರ್ತಳು ಹೌದು ಅಂತಾದರೆ ನಮ್ಮ ಸೃಷ್ಟಿಗೆ ನಿನಗಿರುವ ಉದ್ದೇಶ ಏನು, ಅದಕ್ಕೆ ಬೇಕಾದ ಉದ್ಯೋಗ ಏನು, ಎಲ್ಲವನ್ನು ನೀನೇ ವಿಶದೀಕರಿಸಮ್ಮ. ನೀನಲ್ಲ ಅನ್ಯರಾರಿಯರೋ ನೀನಲ್ಲ ಅನ್ಯರಾರಿಯರೋ ನಮ್ಮ ಸಾನುರಾಗದೋಡಿದು ರಕ್ಷಿಸುವವರು ಜಾನ ವಿಹೀನರಾಗಿರಲು ತಾಯಿ ನೀನಿತ್ತು ಸುಜ್ಞಾನ ಓರಿದೆಯೇ ಕೃಪೆಯೋಳು. ಅಮ್ಮ, ಕಣ್ಣು ಹಾಯಿಸುವಷ್ಟು ದೂರವು ಗಾಢಾಂಧಕಾರ ತುಂಬಿಕೊಂಡಿದೆ. ಬೆಳಕಿನೋಪಾದಿಯಲ್ಲಿ ಕಾಣುತ್ತಿರುವವಳು ನೀನೊಬ್ಬಳೇ. ನಮ್ಮ ಹುಟ್ಟಿಗೆ ಕಾರಣ ಏನು, ಮುಂದೆ ನಾವೇನು ಮಾಡಬೇಕು? ನೀವು ಲಾಲಿಸಬೇಕು ಅಂತಾದ್ರೆ ಪಾಲಿಸುವುದಕ್ಕೊಬ್ಬ ಬೇಕಾಗ್ತದೆ. ಆ ನೆಲೆಯಲ್ಲಿ ಆಲೋಚನೆ ಮಾಡಿದಂತ ನಾನು ಪಾಲಿಸುವ ಯಾರು ಎನ್ನುವ ತೀರ್ಮಾನಕ್ಕೆ ಬಂದವರಿದ್ದೇನೆ. ಈಗ ಅಮ್ಮ ಹೇಳಿದ್ದು ನನಗಲ್ವಾ ಪಾಲಿಸ್ಲಿಕ್ಕೆ? ಅಮ್ಮ ಹೇಳಿದ್ದು ನಿಮಗೆ. ಬರಬಹುದಾದಂತ ಭಾವಿ ಪ್ರಪಂಚವನ್ನು ಪಾಲಿಸುವುದಕ್ಕೆ ನೀನು, ಇದ್ದಂತ ತ್ರೈಮೂರ್ತಿಗಳನ್ನು ಪಾಲಿಸುವುದಕ್ಕೆ ಯಾರು? ಅಮ್ಮ ಇದ್ದಾಳೆ ಅಂತ ನಾವು ತಿಳಿದದ್ದು. ಅಮ್ಮನ ರೂಪಸ್ಥಿತಿಯಲ್ಲಿ ಯಾರು ಎನ್ನುವುದು ಪ್ರಶ್ನೆಯಾಗುತ್ತದೆ. ಈಗ 3 ಮಂದಿ ಕಾರ್ಯದಲ್ಲಿ ಪ್ರವೃತ್ತರಾದಾಗ ಎಲ್ಲಿಯಾದ್ರೂ ಒಬ್ಬರಿಗೆ ಸಮಸ್ಯೆ ಬಂತು ಅಂತಾದ್ರೆ ಅದನ್ನು ಬಗೆಹರಿಸುವಲ್ಲಿ ಶ್ರೇಷ್ಠನಾದವನು ಜ್ಯೇಷ್ಠನಾದವನು ತೊಡಗಿಕೊಳ್ಳಬೇಕಾಗುತ್ತದೆ. ಸರಿ, ಆ ನ್ಯಾಯನ ಆಲೋಚಿಸಿ ಅಂತ ನಾನು ಇದ್ದಂತ 3 ಮೂರ್ತಿಗಳಲ್ಲಿ ಶ್ರೇಷ್ಠರ್ಯಾರು ಜ್ಯೇಷ್ಠರ್ಯಾರು ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಈಗ ನೀನೇ ಆಲೋಚನೆ ಮಾಡಿ ನೀನೇ ತೀರ್ಮಾನಕ್ಕೆ ಬಂದದ್ದು. ಖಂಡಿತವಾಗಿ ಪ್ರಶ್ನೆಯು ನಿನ್ನದ್ದೇ, ಉತ್ತರವೂ ನಿನ್ನದ್ದೇ. ಕೇವಲ ಉತ್ತರ ಅಲ್ಲ, ಉತ್ತರಕ್ಕೆ ಸಹ ಕಾರಣವನ್ನು ಇಟ್ಟುಕೊಂಡೇ ವ್ಯವಹರಿಸುವುದಕ್ಕೆ ಮುಂದಾದವ. ಸರಿಯಪ್ಪ, ನಿನ್ನ ಆಲೋಚನೆ ಒಂದು ಬಂತು ಅಂತಾದ್ರೆ ನಿನ್ನಲ್ಲೇ ಇರುವುದಕ್ಕಿಂತ ನಮ್ಮಲ್ಲಿ ಹೇಳಿದ್ರೆ ಒಳ್ಳೇದು. ವಿಮರ್ಶೆ ಮಾಡುವುದಕ್ಕೆ ಹೋದ್ರೆ 100 ಕಾರಣಗಳನ್ನು ಕೊಡಬಲ್ಲೆ. 100 ಕಾರಣ ಕೊಡ್ಲಿಕ್ಕೆ ಸಮಯ ಉಂಟು ಅಂತ ಆಲೋಚನೆ ಮಾಡಷ್ಟೇ. ಬೇಡಪ್ಪ, 100 ರಸ್ವ ಮಾಡಿ 3ಕ್ಕೆ ಇಳಿಸ್ತೇನೆ. ಸಾಕು, 3 ಜನರಿಗೆ 3 ಸಾಕಾಗ. ತಾಯಿ ಇಟ್ಟಿರುವಂತ ಹೆಸರು ಬ್ರಹ್ಮ ಎನ್ನುವ ಹಾಗೆ. ಬ್ರಹ್ಮ ಎನ್ನುವಂತ ಶಬ್ದಾರ್ಥವೇ ದೊಡ್ಡದು ಎನ್ನುವುದನ್ನು ಧ್ವನಿಸ್ತದೆ. ದೊಡ್ಡದು ಬೃಹತ್ತಿತಿ ಬ್ರಹ್ಮ ಅಂತ ದೊಡ್ಡ ಎನ್ನುವಂತ ಹೆಸರನ್ನು ಸೂಚಿಸುವಂತ ತಾಯಿ ನನ್ನಲ್ಲಿಯೇ ದೊಡ್ಡತನ ಉಂಟು ಎನ್ನುವುದನ್ನು ಹೆಸರಿನ ಮೂಲಕವಾಗಿ ಸೂಚಿಸಿದ್ದಾಳೆ. ಅಮ್ಮ ಹೇಳುವಾಗ ಇದೊಂದು ಮರೆತು ಹೋಯ್ತು ಅಮ್ಮನಿಗೆ. ಇಲ್ಲ, ಹೆಸರೆಲ್ಲ ಹೇಳಿದ್ರೆ ಸಾಕಾಗುತ್ತದೆ ಎನ್ನುವ ಹಾಗೆ. ಆಮೇಲೆ ಸೃಜಿಸಬೇಕು ಅಂತ ಆದ್ರೆ ಸೃಜನಶೀಲತೆ ಎನ್ನುವುದು ಬೇಕಾಗುತ್ತದೆ. ಸೃಜನಶೀಲತೆ ಇಲ್ಲದೆ ಹೋದ್ರೆ ಸೃಷ್ಟಿ ಮಾಡ್ಲಿಕ್ಕೆ ಆಗುವುದು. ಯಾವನಲ್ಲಿ ಸೃಜನಶೀಲತೆ ಉಂಟು ಅಂತವ ಮಾತ್ರ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ ಉಂಟು. ಅಂತ ಸೃಜನಶೀಲತೆಯನ್ನು ನನ್ನೊಳಗೆ ತಾಯಿ ಕಂಡುಕೊಂಡವಳಿದ್ದಾಳೆ. ಜೊತೆಗೆ ಕೊಟ್ಟಿರುವಂತ ಗುಣ ರಾಜಸ ಗುಣ. ರಾಜಸ ಗುಣ ಯಾವುದರ ದ್ಯೋತಕ? ಮತ್ತೊಬ್ಬರನ್ನು ಆಳುವುದಕ್ಕೆ ಇರುವುದರ ದ್ಯೋತಕ. ಹೌದೌದು. ಆ ನೆಲೆಯಲ್ಲಿ ಆಲೋಚಿಸಿದ್ರು ಗುಣದಲ್ಲಿ ರಾಜಸವನ್ನು ಹೊಂದುವಂತ ನಾನು ಶ್ರೇಷ್ಠನಾಗ್ತೇನೆ, ಜ್ಯೇಷ್ಠನಾಗ್ತೇನೆ. ಮತ್ತೆ ಹಿಡಿಯುವುದಕ್ಕೆ ಬೇಕಾಗಿ ಕೊಟ್ಟಿರುವಂತ ಬ್ರಹ್ಮದಂಡ, ಇದೆಲ್ಲದರ ಪರಿಪೂರ್ಣವಾದಂತ ಸಂಕೇತವಾದಂತ ಬ್ರಹ್ಮನನ್ನು ದೊಡ್ಡವ ಅಂತ ಒಪ್ಪಿಕೊಂಡಿರಿ ಅಂತ ಆದ್ರೆ ನಿಮಗೆ ಪಥ ನಿರ್ದೇಶನ ಮಾಡ್ತೇನೆ, ಒಪ್ಪಿಕೊಳ್ಳಿ. ಪುಣ್ಯಾತ್ಮ, ನಿನ್ನ ಮಾತು ಕೇಳಿದ್ರೆ ನಗೇ ತಡಿಲಿಕ್ಕೆ ಆಗುದಿಲ್ಲ. Adică
ಮನಸ್ಸಿನಲ್ಲಿ. ಹೌದು. ಅದಕ್ಕೆ ಕಾರಣವಾದದ್ದು ಈ ಒಂದು ಚರ್ಚೆಯನ್ನು ಹುಟ್ಟು ಹಾಕಿದೆ. ಈಗ ಆಲೋಚನೆ ಮಾಡ್ತಾ ಇದ್ದೇನೆ. ಸೃಷ್ಟಿಯ ಪೂರ್ವದಲ್ಲಿ ಚರ್ಚೆಯ ಸೃಷ್ಟಿ ಒಳ್ಳೆಯದು. ಯಾಕೆ ಹೇಳು? ಯಾಕೆ? ಇದರ ಅಗತ್ಯ ಎಷ್ಟು ಅನ್ನೋದು ಪ್ರಶ್ನೆ ಆಗಿರ್ತದೆ. ಬಂದಾಗ ಅಮ್ಮನಲ್ಲಿಯೇ ಕೇಳಿದ್ದು ನಾವು. ಕಷ್ಟ ಬಂದಾಗ ಏನು ಮಾಡಬೇಕು? ಅಂತರ್ಧಾನಳಾದಂತಹ ತಾಯಿ ತಾನು ವ್ಯಕ್ತಳಾಗಿಯೋ ಅವ್ಯಕ್ತಳಾಗಿಯೋ ಕಾಣಿಸಿಕೊಂಡು ನಿಮಗೆ ಒದಗುತ್ತೇನೆ ಹೇಳಿದ್ದಾಳೆ. ಆದರೆ ಈಗ ನೀ ಆಡುವುದೇನು? ನಮ್ಮಲ್ಲಿ ಪಾಲಿಸುವಾಗ ನನ್ನಲ್ಲಿ ಜ್ಯೇಷ್ಠತೆ ಉಂಟು. ಹೌದು. ಅದಕ್ಕೆ ಸಕಾರಣಗಳೇನುಂಟು ಅಂತ ನೋಡಿದ್ರೆ ನೀ ಕೊಟ್ಟಿದ್ದ ಯಾವ ನೆಲೆಯನ್ನು? ಯಾವುದನ್ನು? ಬ್ರಹ್ಮ ಎನ್ನುವ ಹೆಸರು. ಬ್ರಹ್ಮ ಎನ್ನುವಂತಹ ಹೆಸರು ದೊಡ್ಡದು ಅನ್ನುವುದನ್ನು ಸೂಚಿಸ್ತದೆ. ಹಾಗೆ ಒಪ್ಪಿಕೊಂಡು ಅದನ್ನು ದೊಡ್ಡದು ಅಂತ ನಾವು ಭಾವಿಸುವ ಅಂದ್ರೆ ಅಮ್ಮ ನನಗೆ ವಿಷ್ಣು ಅನ್ನುವಂತ ಒಂದು ಹೆಸರನ್ನು ಇಟ್ಟಿದ್ದಾಳಲ್ಲ. ಹೆಸರಿನಲ್ಲೇ ಸಮಸ್ಯೆ ಉಂಟಾ? ಸಮಸ್ಯೆ ಅಲ್ಲ, ನಿನ್ನ ಪ್ರಶ್ನೆಗೆ ಉತ್ತರ ಉಂಟು ಅದರಲ್ಲಿ ಅಂತ. ಹೆಸರಲ್ಲೇ ಉತ್ತರ ಹುಡುಕಿ. ನಿನ್ನ ಸಮಸ್ಯೆಗೆ ಉತ್ತರ ಉಂಟಲ್ಲಿ. ಹೇಗೆ ಅಂತ ಬೇಕಲ್ಲ. ವಿಷ್ಣು ಅಂದ್ರೆ ಏನು? ಸರ್ವ ವ್ಯಾಪಕತ್ವವಾದ ಗುಣವುಳ್ಳವ. ನಿನ್ನ ಬ್ರಹ್ಮ ಎಷ್ಟೇ ದೊಡ್ಡದಾಗಿರ್ಲಿ ಅಷ್ಟನ್ನು ವ್ಯಾಪಿಸುವ ಶಕ್ತಿ ವಿಷ್ಣುವಿಗುಂಟು ಎನ್ನುವುದು ಅದರ ಅರ್ಥ. ಸರಿ. ಇನ್ನೊಂದು ನೀಲೆಯಿಂದ ನೋಡಿದ್ರೆ ಬ್ರಹ್ಮ ಈ ಒಂದು ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ದು ಯಾರದು ದೊಡ್ಡದು ಯಾರದು ಸಣ್ಣದಂತ ಅಲ್ಲ. ಮತ್ತೆ ನಮಗೆ ಕೆಲಸ ಕೊಟ್ಟವರು ಯಾರು ಅನ್ನುವುದು ವಿಷಯ. ಕೆಲಸ ಕೊಟ್ಟದ್ದು ಆದಿಮಾಯೆ ಅಂತಾದ್ರೆ ಆದಿಮಾಯೆಯ ನೇಮ ಎನ್ನುವುದು ನಮಗೆ ದೊಡ್ಡದಾಗಿಯೇ ಇರ್ತದೆ. ಅದು ನೀ ಮಾಡುವ ವೃತ್ತಿಯಾಗಿರಲಿ ಅಥವಾ ನಾ ಮಾಡಬಹುದಾದ ವೃತ್ತಿಯಾಗಿರಲಿ ಇಲ್ಲ ಅವನೇ ಮಾಡುವ ವೃತ್ತಿಯಾಗಿರಲಿ, ಅದು ನಮ್ಮ ವೃತ್ತಿ ಅನ್ನುವುದಕ್ಕಿಂತಲೂ ಅಮ್ಮ ನೇಮಿಸಿದಂತಹ ಒಂದು ವೃತ್ತಿ. ಆ ನೆಲೆಯಿಂದ ನೋಡುವಾಗ ಎಲ್ಲವೂ ದೊಡ್ಡದಾಗಿಯೇ ಇರ್ತದೆ. ಈಗ ನೀ ನೋಡಿದ್ರೆ ನನಗೆ ದಂಡವನ್ನು ಕೊಟ್ಟಿದ್ದಾಳೆ. ಹಾಗೆ ನೋಡಿದ್ರೆ ಕೊಡುವಾಗ ನನಗೆ ಚಕ್ರವನ್ನು ಕೊಡ್ಲಿಲ್ವ ತಾಯಿ? ಕೊಟ್ಟಿದ್ದಾಳೆ. ಹಾಗಾದ್ರೆ ಆಯುಧವನ್ನು ಕೊಡುವಾಗ ಹಿಂದೆ ಮುಂದೆ ನೋಡ್ಲಿಲ್ಲ ಅಂತ ಆಯ್ತು. ಇನ್ನು ನೋಡಿದ್ರೆ ಗುಣವನ್ನು ಹೇಳಿದೆ, ರಾಜಸ ಗುಣ. ನನಗೂ ತಾಯಿ ಗುಣವನ್ನು ಕೊಟ್ಟಿದ್ದಾಳೆ, ಸಾತ್ವಿಕ ಗುಣ. ಹಾಗಾದ್ರೆ ಕೊಡುವಾಗ ಅಮ್ಮ ಎಲ್ಲರಿಗೂ ಸಮನಾಗಿಯೇ ಕೊಟ್ಟಿದ್ದಾಳೆ ಅಂತ ಆದ ಮೇಲೆ ಮತ್ತೆ ನಾನು ಹೆಚ್ಚು ನೀನು ಹೆಚ್ಚು, ನಾನು ಪಾಲಿಸಬೇಕು ನೀನು ಪಾಲಿಸಬೇಕನ್ನುವ ಪ್ರಶ್ನೆಯೇ ಉಚಿತವಾಗುವುದಲ್ಲ. ಅದು ಸರಿಯಾದದ್ದು ಅಲ್ಲವೇ ಅಲ್ಲ. ನೀ ಆಲೋಚನೆ ಮಾಡಿ ನೋಡು. ಈಗ ನೀನು ನಾನು ಪಾಲಿಸ್ತೇನೆ ಅಂತ ಹೇಳುತ್ತಕ್ಕೆ ಹೊರಟೆ ಅಲ್ಲ, ಪಾಲಿಸುವಂತಹ ಕಾರ್ಯ ಅಮ್ಮ ನನಗೆ ಮೊದಲಾಗಿ ಕೊಟ್ಟವಳಿದ್ದಾಳೆ. ಈಗ ಬಂದ ಪ್ರಶ್ನೆ ಎಂತದ್ದು? ನಮ್ಮಲ್ಲಿ ಒಂದು ಸಮಸ್ಯೆ ಉದ್ಭವಿಸಿದ್ರೆ ಆಗ ಪಾಲಿಸಬೇಕಾಗಿ ಮಾರ್ಗದರ್ಶಕನಾಗಬೇಕಾದವ. ಈಗ ಮಾರ್ಗದರ್ಶನದ ಅಗತ್ಯ ಉಂಟು ಅಂತಾದ್ರೆ ನಾವು ಇನ್ನೊಬ್ಬರಲ್ಲಿ ಕೇಳಬಹುದು. ಅಂತಹದೊಂದು ಮಾರ್ಗದರ್ಶನದ ಅವಶ್ಯಕತೆಯೇ ಸಿಗುವ ಪೂರ್ವದಲ್ಲಿಯೇ ಇಂಥದ್ದೊಂದು ಬಂದ್ರೆ ಏನು ಅನ್ನುವುದಕ್ಕೆ ನಿನ್ನಷ್ಟಕ್ಕೆ ನೀ ತೊಡಗಿದ್ದುಂಟು ನೋಡು. ಇದು ನನ್ನ ಆಕ್ಷೇಪ. ನಿನ್ನದು ಸಣ್ಣದು. ಸಮಸ್ಯೆ ಬಂದಾಗ ಪರಿಹಾರ ಕಂಡುಕೊಳ್ಳುವುದಕ್ಕಿಂತಲೂ ಬರುವ ಮೊದಲೇ ಸಮಸ್ಯೆಗೊಂದು ನಾವು ಭದ್ರವಾದಂತ ತಡೆಗೋಡೆ ನಿರಿಸಿಕೊಂಡೇವಂತಾದ್ರೆ ಪ್ರಾಜ್ಞರು ಅಂತಾಗುತ್ತೆ. ಈಗ ನಿನ್ನ ಗೋಡೆಯೇ ಸಮಸ್ಯೆ ಉಂಟು ಮಾಡ್ತದೆ ಎನ್ನುವುದರಿಂದ ನಾ ತೊಡಗಿದ್ದೀಗ. ಹೇಗೆ ಅಂತ ಬೇಕಲ್ಲ. ಈ ಕಾಲಕ್ಕೆ ನಿನ್ನ ಈ ಮಾತುಂಟು ನೋಡು, ಅದೊಂದು ಸಮಸ್ಯೆಗೆ ಕಾರಣೀಕರ್ತವಾದಂಥದ್ದು, ಅಗತ್ಯವಾದದ್ದಲ್ವೇ ಅಲ್ಲ. ಯಾರು ಹೆಚ್ಚಿನವರು ಯಾರು ಕಡಿಮೆಯವರು, ಯಾರದ್ದು ಕೆಲಸ ಹೆಚ್ಚು ಯಾರ ಕೆಲಸ ಕಡಿಮೆ ಅನ್ನುವುದಕ್ಕಿಂತಲೂ ನಾವೆಲ್ಲ ಆದಿಮಾಯಿಯ ನೇಮದಲ್ಲಿರುವಂತವರು. ಹಾಗಾಗಿ ನೀನಾಡಿದ ಮಾತು ಕೇಳುವಾಗ ನನಗೆ ನಗು ಬರುವುದಕ್ಕೆ ತೊಡಗಿತ್ತು. ಇನ್ನು ನಿನ್ನದೇ ವಾದವನ್ನು ಹಿಡಿದು ಹೋಗಬೇಕು ಅಂತಾದ್ರೆ ಬ್ರಹ್ಮ ಎನ್ನುವ ದೊಡ್ಡವ ಹೌದು ಅಂತಾದ್ರೆ ಬ್ರಹ್ಮ ಎಷ್ಟು ದೊಡ್ಡದುಂಟು ಅಷ್ಟೂ ದೊಡ್ಡ ಬ್ರಹ್ಮಕ್ಕೂ ವ್ಯಾಪಿಸಬಲ್ಲಂತ ವಿಷ್ಣು ಅವನಿಗಿಂತಲೂ ದೊಡ್ಡವನಾಗುತ್ತಾನೆ. ನನಗಿಂತ ದೊಡ್ಡವನಾಗಿ ನಿನ್ನುವ ಮನಸ್ಸು ನಿನಗುಂಟು ಅಂತ ಆದ್ರೆ ಇದ್ದವರು ನಾವು ಇಬ್ಬರೇ ಅಲ್ವಲ್ಲ, ತೀರ್ಮಾನಿಸುವುದಕ್ಕೆ ಮತ್ತೊಬ್ಬ ಇದ್ದಾನೆ.
ಏನು? ಏನು? ಮೂವರು ಕೆಲಸ ಮಾಡಬೇಕು. ಹೌದು. ಬ್ರಹ್ಮ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು. ಈಗ ನೋಡಿದ್ರೆ ಇಲ್ಲೇ ಸೃಷ್ಟಿ ಮಾಡಿದ. ಹೌದು. ಏನನ್ನ? ಏನು? ಸಮಸ್ಯೆ ಸೃಷ್ಟಿ ಮಾಡಿದ. ಅದನ್ನು ನಾನು ಹೇಳಿದಾಗ ಅಲ್ವಾ? ಹಾ ಇಲ್ಲ ಅಂತಾದ್ರೆ ಹಾ ನಾವು ಮೂವರು ಹಾ ಒಂದಾಗಿ ಕಾರ್ಯ ಮಾಡಬೇಕಾಗತ್ತೆ. ಅಮ್ಮ ಹೇಳಿದ್ದ ಹಾಗೆ. ಹಾ ಹಾ ಬ್ರಹ್ಮ ನಿನ್ನ ಮಾತುಗಳನ್ನ ಕೇಳುವಾಗ ನನಗನ್ಸಿದ್ದೇನು ಗೊತ್ತಾ? ಏನನಿಸಿತು? ನೀನೇ ದೊಡ್ಡ. ಕೇಳ ಕೇಳ ಕೇಳ. ಅವನ ಮಾತಿಗೆ ಪೂರ್ಣ ವಿರಾಮ ಹಾಕಿದ್ದಲ್ಲ, ಅವ ಅಲ್ಪ ವಿರಾಮ ಹಾಕಿದ್ದ. ಸರಿ, ಅರ್ಥ ಮಾಡಿಕೊ ನೀವು. ವಿಷ್ಣುವಿನ ಮಾತನ್ನ ಕೇಳುವಾಗ ನನಗನ್ಸಿದ್ದೇನು ಗೊತ್ತಾ? ಏನನಿಸಿತು? ವಿಷ್ಣುವೇ ದೊಡ್ಡ. ಇದನ್ನು ಕೇಳಿದ್ಯೇನೋ? ಯಾರಿಗೂ ಸಮಸ್ಯೆ ಇಲ್ಲ. ಹಾ ನಾನು ದೊಡ್ಡವ, ಅವನು ದೊಡ್ಡವ. ಹಾ ನಿಮ್ಮಿಬ್ಬರ ಮಾತನ್ನು ಕೇಳಿದ ಮೇಲೆ ನನಗನ್ನಿಸ್ತಾ ಇರುವುದೇನು ಗೊತ್ತಾ? ಏನು? ನಿಮ್ಮಿಬ್ಬರಿಗಿಂತೂ ನಾನು ದೊಡ್ಡ. ಇದು ನಿಜವಾಗಿ ನೀ ಹುಟ್ಟು ಹಾಕಿದ ಸಮಸ್ಯೆ ನೋಡಿ. ಹಾ ಹಾ. ಯಾಕೆ ಗೊತ್ತಾ? ಯಾಕೆ? ಅಮ್ಮ ನಿನಗೆ ಶ್ವೇತವರ್ಣವನ್ನು ಕೊಟ್ಟಿದ್ದಾಳೆ, ಹಾ. ಇವನಿಗೆ ನೀಲಮೇಘ ಶ್ಯಾಮ ಅಂತ ಕೊಟ್ಟಿದ್ದಾಳೆ, ನನಗೆ ಎರಡೂ ಬಣ್ಣವನ್ನು ಸೇರಿಸಿ ಕೊಟ್ಟಿದ್ದಾಳೆ. ಅಷ್ಟಕ್ಕೆ ಮುಗಿಲಿಲ್ಲ. ನೋಡು ಕಣ್ಣು ಮೂರುಂಟು. ಹಾ ಇದು ಮುಚ್ಕೊಂಡಿದ್ದೇನೆ, ಆಗ ಗೊತ್ತಾಗ್ಲಿಲ್ಲ ನನಗೆ. ಹಾ. ಕಣ್ಣನ್ನು ತೆರೆದ ಅಂತಾದ್ರೆ ಲೋಕಾಂತರವನ್ನ ಸುಟ್ಟು ಭಸ್ಮ ಮಾಡಬಲ್ಲ. ಮತ್ ಕೇಳ್ತೀಯ? ನಾನು ಲಯದಧಿಕಾರಿ. ಹಾ. ಒಂದು ಹದ ಲಯ ಇದ್ರೆ ಮಾತ್ರ ಎಲ್ಲವೂ ಸರಿಯಾಗ್ತದೆ. ಇಲ್ಲದೇ ಇದ್ರೆ ನೀವು ಸೃಷ್ಟಿಸುವುದಕ್ಕಿರಲಿ ಅಲ್ಲ ಪಾಲನೆ ಮಾಡುವುದಕ್ಕಿರಲಿ, ಲಯದಧಿಕಾರ ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ಅವೆರಡು ಸುಸೂತ್ರವಾಗಿ ಸಾಗುವುದಕ್ಕೆ ಸಾಧ್ಯ. ಹಾಗಾಗಿ ಲಯದಧಿಕಾರಿಯಾದ ನಾನು, ಲಯಕರ್ತುವಾದ ನಾನು ಕೆಲಸಗಳಲ್ಲಿ ಲಯವೇ ಶ್ರೇಷ್ಠ ಅಂತ ಹೇಳ್ತೇನೆ. ಒಪ್ಲಿಲ್ಲ ಅಂತ ಆದ್ರೆ ಬಿಡುವುದಿಲ್ಲ ನಾನು. ಈಶಾ, ಹಾ ಲಯವೇ ಶ್ರೇಷ್ಠ ಅಂತ ಆಡ್ತಿ. ಹಾ. ಮೊದಲು ನಾ ಸೃಜಿಸಲು ಹಾ. ಪದುಮೋಕ್ಷ ಪೊರೆಯುವ ಹರದ ಲಯಗೊಳಿಪ ಅನುಕ್ರಮ ಇರುವುದೇ ಹಾಗೆ. ಮೊದಲು ನಾನು ಸೃಷ್ಟಿಯನ್ನು ಮಾಡಿದ್ರೆ ಮಾತ್ರ ನಿಮ್ಮಿಬ್ಬರಿಗೂ ಕೆಲಸ ಎನ್ನುವುದು ಇರ್ತದೆ. ನನ್ನ ಕೆಲಸ ಎನ್ನುವುದು ಯಾರ ಕೆಲಸವನ್ನು ಅವಲಂಬಿಸಿಲ್ಲ. ನಿಮ್ಮಿಬ್ಬರ ಕೆಲಸ ಹಾಗಲ್ಲ. ನಿಮ್ಮಿಬ್ಬರ ಕೆಲಸ ಎನ್ನುವುದು ಒಬ್ಬರೊಬ್ಬರ ಕೆಲಸವನ್ನು ಅವಲಂಬಿಸಿದೆ. ಆ ನೆಲೆಯಲ್ಲಿ ಆಲೋಚನೆ ಮಾಡಿದ್ರೆ ಸೃಷ್ಟಿಪ ಕಾರ್ಯವೇ ಘನವಾದದ್ದು, ಒಪ್ಪಿಕೊಳ್ಳತಕ್ಕದ್ದು. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಯಾಕೆ ಗೊತ್ತುಂಟು? ಯಾಕೆ? ನೀನೇನು ಹೇಳುವುದಕ್ಕೆ ಹೊರಟೆ, ಮೊದಲು ನಾ ಸೃಜಿಸಲು ಪದುಮಾಕ್ಷ ಸಲಹು ಅಂತ. ಹೌದು. ಈಗ ಸೃಜಿಸುವುದಕ್ಕೆ ಹೊರಡುವುದು ನೀನು ಹೊಸ ಪ್ರಪಂಚವನ್ನು ಹಾ. ಅಲ್ಲವೇ ಅಲ್ಲ. ಅಮ್ಮ ಹೇಳಿದ್ದಾಳೆ ಯಾವುದು? ಹೋದ ಪದ್ಮಕಲ್ಪದಲ್ಲಿ ಲಯವಾಗಿ ಉಳಿದಂತಹ ಪ್ರಪಂಚವನ್ನು ಮೋದದಿ ಸೃಜಿಸುವರೆ. ಅಂದ್ರೆ ಆ ಲಯವಾದದ್ದು ಎಲ್ಲಿಯೋ ಉಂಟು, ಅದನ್ನು ಹುಡುಕಿ ಮತ್ತೆ ಪುನಃ ಸೃಜನೆ ಮಾಡಬೇಕು, ಸೃಷ್ಟಿಸಬೇಕು ಅಂತಾದ್ರೆ ಈಗ ನಮ್ಮ ಸೃಷ್ಟಿ ಸ್ಥಿತಿ ಲಯ ಎನ್ನುವಂತ ಕ್ರಿಯೆಗಳು ಹೇಗೆ? ಒಂದು ಚಕ್ರೀಯವಾಗಿ ನಡೆಯುತ್ತಿರುವಂತಹ ಒಂದು ಕ್ರಿಯೆ. ಚಕ್ರದ ಯಾವ ಬಿಂದು ಆರಂಭ, ಯಾವ ಬಿಂದು ಅಂತ್ಯ ಅಂತ ಹೇಳುವುದಕ್ಕಾಗುತ್ತದೆಯೋ? ನಾವು ಯಾವ ಬಿಂದುವಿನಲ್ಲಿದ್ದು ನೋಡ್ತೇವೋ ಆ ಬಿಂದು ಆರಂಭವಾಗಿ ಕಾಣುತ್ತದೆ. ನಾವು ಯಾವ ಬಿಂದುವಿನಲ್ಲಿ ನಿಂತಿದ್ದೇವೋ ಅದರ ಹಿಂದಿನದ ಅಂತ್ಯ ಅಂತ ನಮಗನ್ನಿಸುವುದು. ಇನ್ನೊಂದು ಬಿಂದುವಿನಲ್ಲಿ ನಿಂತ ವ್ಯಕ್ತಿಗೆ ಅವ ನಿಂತ ನೆಲೆಯೇ ಆರಂಭ ಅಂತ ಅನ್ನಿಸ್ತದೆ. ಹಾಗಾದ್ರೆ ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಸೃಷ್ಟಿ ಸ್ಥಿತಿ ಲಯ ಎನ್ನುವುದು ಪರಿಪೂರಕವಾಗಿ ಇರಬೇಕಾದದ್ದು. ಈಗ ಲಯ ಅಂದ್ರೆ ಏನು? ನಾಶ ಅಲ್ಲಲ್ಲ. ಲಯ ಅಂದ್ರೆ ಅದನ್ನು ಸೇರಿಸುವುದು ಅಂತ. ಎಲ್ಲಿಂದ ಆರಂಭ ಆಯಿತು ಅಲ್ಲಿಗೆ ಸೇರಿಸುವ ಪ್ರಕ್ರಿಯೆಗೆ ಲಯ ಅಂತ ಹೆಸರು. ಹಾಗಾದ್ರೆ ಒಂದು ಚಕ್ರೀಯವಾಗಿ ನಡೆಯುತ್ತಿರುವಂತಹ ಒಂದು ಕಾರ್ಯ ಪ್ರವೃತ್ತಿಯಲ್ಲಿ ನೀ ಒಂದು ನೆಲೆಯಲ್ಲಿ ನಿಂತು ಸೃಷ್ಟಿ ಮಾಡ್ತಿ, ನಾನೊಂದೆಡೆಯಲ್ಲಿ ನಿಂತು ಅದನ್ನು ಪಾಲಿಸ್ತೇನೆ, ಇವ ಒಂದೆಡೆಯಲ್ಲಿ ಲಯ ಮಾಡ್ತಾನೆ. ಹಾಗಾದ್ರೆ ಸೃಷ್ಟಿಸುವ ಕಾರ್ಯ ಅಷ್ಟು ದೊಡ್ಡದಲ್ಲ. ಯಾಕೆ ಹೇಳು? ಯಾಕೆ? ಪ್ರಪಂಚದಲ್ಲಿ ಸೃಷ್ಟಿ ಎನ್ನುವುದು ಒಂದು ಹಂತದ ಪ್ರಕ್ರಿಯೆ ಮಾತ್ರ. ಸೃಷ್ಟಿಯಿಂದ ಲಯದವರೆಗಿನ ಮಧ್ಯದ ಒಂದು ಅವಧಿ ಉಂಟು ನೋಡು. ಆ ಅವಧಿಯಲ್ಲಿ ಪಾಲಿಸುವಂತಹ ಕೆಲಸ ಬೇಕು ಬೇಕಾದದ್ದಾಗಿರ್ತದೆ. ಅವಧಿಯ ಲೆಕ್ಕಾಚಾರದಲ್ಲಿ ನೋಡಿದ್ರು ಸೃಷ್ಟಿಸುವ ಅವಧಿ ಬಹಳ ಸಣ್ಣದ್ದು, ಲಯದ ಅವಧಿಯು ಬಹಳ ಸಣ್ಣದ್ದು. ಆದ್ರೆ ಪಾಲಿಸಬೇಕಾದದ್ದು ಬಹು ದೊಡ್ಡದಾದಂತಹ ಹೊಣೆಗಾರಿಕೆ. ಈಗ ಸೃಷ್ಟಿಸುವಲ್ಲಿ ನೀ ಯಾವುದನ್ನು ಸೃಷ್ಟಿಸಿದೆ ಅಂತ ಇಟ್ಟುಕೊಳ್ಳುವ, ಅದರಲ್ಲಿ ಯಾವುದೋ ಒಂದು ಊನ ಉಂಟು ಅಂತ ಇಟ್ಟುಕೊಳ್ಳುವ, ಒಂದಕ್ಕೆ ಒಂದಿಲ್ಲ ಇನ್ನೊಂದಕ್ಕೆ ಇನ್ನೊಂದಿಲ್ಲ ಅಂತ. ಯಾವುದು ಉಂಟೋ ಇಲ್ಲವೋ ಅಂತವರಿಗೆ ಕೊಟ್ಟು ಬೇಕಾದುದನ್ನು ಯಾವ ಕಾಲಕ್ಕೆ ಯಾವುದು ಬೇಕು. ಈಗ ಒಂದು ಆಲೋಚನೆ ಮಾಡುವ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದ ಜ್ಞಾನ ಬಂದಿದ್ದರಿಂದಾಗಿ ನಿನ್ನ ಸೃಷ್ಟಿಯಲ್ಲಿ ಯಾರಿಗೂ ಒಬ್ಬನಿಗೆ ಕಣ್ಣೇ ಇಲ್ಲ ಅಂತ ಇಟ್ಟುಕೊಳ್ಳುವ. ಕಣ್ಣಿಲ್ಲದವನಿಗೆ ಕಣ್ಣನ್ನು ಅನುಭವ ಕೊಡುವುದು ಯಾರು? ಪಾಲನಾಕರ್ತಾರನಾದವ. ಒಬ್ಬನಿಗೆ ಕೈಯೇ ಇಲ್ಲ ಅಂತ ಇಟ್ಟುಕೊಳ್ಳುವ. ಕೈ ಇಲ್ಲದವನು ಅವನ್ನ ಕಾರ್ಯ ಮಾಡುವುದಕ್ಕೆ ಶಕ್ತಿ ಕೊಡುವವನು ಯಾರು? ಚೈತನ್ಯದಾಯಕನಾದಂತಹ ನಾನು. ಒಬ್ಬನಿಗೆ ಕಿವಿಯೇ ಇಲ್ಲ ಅಂತ ಇಟ್ಟುಕೊಳ್ಳುವ, ಅವನಿಗೆ ಕೇಳುವ ಹಾಗೆ ಮಾಡುವವ ಯಾರು? ಚೈತನ್ಯದಾಯಕನಾದ ನಾನು. ಹಾಗಾದ್ರೆ
ಎಲ್ಲರಿಗೂ ಯಾವ್ಯಾವ ಕಾಲಕ್ಕೆ ಏನೇನು ಬೇಕು ಅದನ್ನು ಕೊಟ್ಟು ಪರಿಪಾಲಿಸಬೇಕಾದ ಅಗತ್ಯತೆಯನ್ನು ಹೊಂದಿದವನಾದದ್ದರಿಂದಾಗಿ ಅವಧಿಯಲ್ಲಿಯೂ ದೊಡ್ಡದಾದದ್ದರಿಂದಾಗಿ ನಿನ್ನ ಸೃಷ್ಟಿಯಲ್ಲಿ ಯಾವುದನ್ನೂ ಕಳ್ಕೊಂಡ್ರೂ ಕೂಡ ಅದು ಇರುವಷ್ಟು ಕಾಲ ಅದಕ್ಕೆ ಬೇಕಾದದನ್ನು ಕೊಟ್ಟು ಸಲಹುವವ. ಇನ್ನು ಗಟ್ಟಿ ಕೇಳಿದ್ರೆ ವಿಡಂಬನೆಗೆ ಅಂತ ಆದ್ರೆ ನೀನಾಡಿದ ಮಾತಿನ ವಿತಂಡಕ್ಕಾಗಿಯೇ ನಾ ಮಾತಾಡುವುದು ಹೌದು ಅಂತ ಆದ್ರೆ ನೀ ಸೃಷ್ಟಿ ಮಾಡದೆ ಹೋದರೂ ಕೂಡ ಏನನ್ನು ನಾನು ಪಾಲಿಸ್ತೇನೆ. ಈಗ ಪಾಲಿಸುವುದಕ್ಕೆ ನಿಮ್ಮಿಬ್ಬರನ್ನು ಅಮ್ಮ ಕೊಟ್ಟಿದ್ದ ಅದಕ್ಕೆ ನಾನು ಪಾಲಿಸಬೇಕಂತಲೇ ಆ ನೆಲೆಯಿಂದ ಕೊಟ್ಟು ಬೇಕಾದದ್ದನ್ನು ಪೊರೆಯುವಾತನೇ ಶ್ರೇಷ್ಠ ಎನ್ನುವುದನ್ನು ನಾನು ಒಪ್ಪುತ್ತೇನೆ. ಹಾಗಾಗಿ ಪಾಲಿಸುವುದೇ ಶ್ರೇಷ್ಠ. ಬಲ 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 ವಿಷ್ಣು, ನಿನ್ನ ಮಾತು ನನಗೆ ಸರಿಯಾಗಿ ಅರ್ಥ ಆಗಿದೆ. ಪ್ರಪಂಚದಲ್ಲಿ ಪಾಲಿಸುವುದೇ ಶ್ರೇಷ್ಠ. ಯಾಕೆ? ಪ್ರಪಂಚ ಸರಿಯಾಗಿ ನಡೆಯಬೇಕು ಅಂತಾದ್ರೆ ಪಾಲನಾಕರ್ತವಾದವ ಸರಿಯಾಗಿರಬೇಕು. ಲೋಕದಲ್ಲಿ ಎಲ್ಲ ರೀತಿಯ ಜನರನ್ನ ಬ್ರಹ್ಮ ಸೃಷ್ಟಿಸಬಹುದು. ಒಬ್ಬ ಒಳ್ಳೆಯವ ಇರಬಹುದು, ಇನ್ನೊಬ್ಬವ ಕೆಟ್ಟವ ಇರಬಹುದು, ಇನ್ನೊಬ್ಬವ ದುರಾತ್ಮ ಇರಬಹುದು. ನೀನವರನ್ನೆಲ್ಲ ಪಾಲಿಸಬೇಕು. ಕೆಟ್ಟವನಿಂದ ಒಳ್ಳೆಯವನಿಗೆ ತೊಂದರೆ ಆಗಬಾರದು. ಆ ರೀತಿಯ ಪಾಲಿಸುವಂತಹ ಚಮತ್ಕೃತಿ ಶ್ರೇಷ್ಠವಾದ ಕಾರ್ಯ. ಈಗ ನನಗನ್ನಿಸ್ತಾ ಇರುವುದು ನಿನ್ನ ಶ್ರೇಷ್ಠತ್ವವನ್ನು ಒಪ್ಪಿ ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ. ಹರಿಹರರಾದ ನಮ್ಮಿಬ್ಬರ ಮಧ್ಯದಲ್ಲಿ ಪರಿಭೇದ ಇಲ್ಲ, ಇಲ್ವೇ ಇಲ್ಲ. ಬರೇ ಬಾಯಿ ಮಾತಿಗೆ ಹೇಳುವುದಲ್ಲ, ನಾನು ನಿನ್ನಲ್ಲಿ ಐಕ್ಯನಾಗಿ ವಿಧಾತ ಬೆದರ್ತಾನೆ ಎನ್ನುವಾಗ ಭಾವಿಸಬೇಕಾದಿಲ್ಲ. ಹೆದರಿಸಬೇಕನ್ನೋ ಉದ್ದೇಶ ನಮಗಿದ್ದದಲ್ವೇ ಅಲ್ಲ. ನಮ್ಮಲ್ಲಿ ಈಗ ಒಪ್ಪಂದ ಆಗಿದೆ. ಇನ್ನು ಗಟ್ಟಿ ಕೇಳಿದ್ರೆ ಈಗ 3ರಲ್ಲಿ ಇಬ್ಬರೊಂದಾಗಿದ್ದೇವೆ ಅಂತಾದ್ರೆ 3ನೇ 2 ಅಂಶದ ಬಹುಮತ ಉಂಟು. ಆ ಬಹುಮತವನ್ನು ಕೆಡಿಸುವುದಕ್ಕೆ ಬೇಕಾಗಿ ದಂಡ ಪ್ರಯೋಗ. ಅದು ಬರೀ ದಂಡ ಆದಿತ್ತು, ಹೊಡೆದಾಟ ಬೇಡ ಅಂತ ಆಯ್ತಾ? ನೀನು ಹೊಡೆದಾಟಕ್ಕೆ ಹೊರಟದ್ದು ಪುಣ್ಯಾತ್ಮ. ಯಾವುದಾದರೂ ಒಂದು ವಿಷಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚಿಸುವುದಕ್ಕೆ ಬರೀ ಹೊಡೆದಾಟವೊಂದರಲ್ಲೇ ಉತ್ತರ ಸಿಗ್ತದೆ ಅಂತ ಭಾವಿಸಿದೆಯೋ? ಹೊಡೆದಾಟ ಬೇಡವಾ? ಕೈ ರಟ್ಟೆ ಗಟ್ಟಿ ಇದ್ದವನಿಗೆ ಹೊಡೆದಾಟದಲ್ಲಿ ಗೆಲ್ಲಬಹುದು. ಸತ್ಯ ಯಾವುದು ಅಂತ ಗೊತ್ತಾಗುವುದಕ್ಕೆ ಹೊಡೆದಾಟ ಅಲ್ಲ, ಮತ್ತೆ ಏನ್ ಮಾಡ್ಬೇಕು ಗೊತ್ತುಂಟು? ವಾದ ಅಲ್ವೇ? ವಾದದಿ ಫಲವಿಲ್ಲ ಶೋಧನಿ ಇಲ್ಲದಿ, ವಾದದಿ ಫಲವಿಲ್ಲ ಶೋಧನಿ ಇಲ್ಲದಿ, ಸಾಧಿಸಿ ತಿಳಿಯುವ ನಿಜವಾಗಿ, ಸಾಧಿಸಿ ತಿಳಿಯುವ ನಿಜವಾಗಿ, ಓದ ಕಲ್ಪದಿ ಲಯವಾದ ಪ್ರಪಂಚವು ಐದಿ ಬರದಿ ಗಳಿಸಿರುವ ಬ್ರಹ್ಮದೇವ. ವಿಷ್ಣು, ಹೊಡೆದಾಟ ಬೇಡ ಅಂತ ಹೇಳಿದಾಗ ವಾದ ಅಂತ ತೊಡಗಿದೆ ನೀನು. ಹೌದು, ವಾದಕ್ಕೆ ಒಪ್ಪುವವ. ಆದರೆ ವಾದ ಎನ್ನುವುದು ವಿವಾದಕ್ಕೆ ಹೋಯಿತು ಅಂತಾದ್ರೆ ಯಾವ ನಿರ್ಣಯಕ್ಕೆ ಬರುವುದಕ್ಕೆ ಆಗುವುದಿಲ್ಲ. ಸಂವಾದವೇ ಬೇಕಾದದ್ದು. ಸಂವಾದ ಆಯಿತು ಅಂತಾದ್ರೆ ಒಂದು ತತ್ವವನ್ನು ನಾವು ಕಂಡುಕೊಳ್ಳುವುದಕ್ಕಾಗ್ತದೆ. ಇಲ್ಲ ವಿವಾದ ಆಯಿತು ಅಂತಾದ್ರೆ ಅಲ್ಲಿ ತತ್ವ ಭೇದವೇ ಆಗ್ತದೆ ಬಿಟ್ರೆ ಬೋಧವಾಗುವುದಿಲ್ಲ. ಸರಿ, ಹಾಗಾದ್ರೆ ಅಗತ್ಯವಾಗಿ ಮಾಡಬೇಕಾದದ್ದು ಯಾವುದು? ವಾದಕ್ಕಿಂತಲೂ ಶೋಧವನ್ನು ಮಾಡಬೇಕು. ಸತ್ಯ ಶೋಧವನ್ನು ನಾವು ಮಾಡುವುದು ಹೌದು ಅಂತಾದ್ರೆ ಪ್ರಪಂಚಕ್ಕೆ ಯಾವುದು ಸತ್ಯ ಪ್ರಪಂಚಕ್ಕೆ ಗೊತ್ತಾಗುತ್ತದೆ ಎಲ್ಲೋ ಗೊತ್ತಿಲ್ಲ, ಕನಿಷ್ಠ ಪಕ್ಷ ನಮಗಾದರೂ ನಮ್ಮಲ್ಲಿ ಸತ್ಯ ಯಾವುದು ಎನ್ನುವ ಸ್ಪಷ್ಟತೆಗೆ ಉತ್ತರ ಬರ್ತದೆ. ಸರಿ, ಅದಕ್ಕೆ ಮೂಲವಾಗಿಟ್ಟುಕೊಳ್ಳಬೇಕಾದದ್ದೇನು? ಅಮ್ಮನಾಡಿದ ಮಾತನ್ನೇ, ಹೋದ ಕಲ್ಪನೆ ಲಯವಾದ ಪ್ರಪಂಚ. ಅಂದ್ರೆ ಪ್ರಪಂಚ ಲಯವಾದದ್ದು ಒಂದೆಡೆಯಲ್ಲಿ ಉಂಟು ಅಂತ ಆಯ್ತು. ಹೌದು, ಹಾಗಾದ್ರೆ ಆ ಪ್ರಪಂಚ ಎಲ್ಲುಂಟು ಅದನ್ನು ಹುಡುಕಬೇಕು. ಶೋಧನೆಗೆ ತೊಡಗಿದ್ರೆ ಲಯವಾದ ಪ್ರಪಂಚ ಯಾರಲ್ಲಿ ಉಂಟು ಅವನನ್ನು ದೊಡ್ಡವ ಅಥವಾ ಅವನಾಡಿದ ಮಾತು ಸತ್ಯ. ಯಾಕಂದ್ರೆ ನಾವು ಸೃಷ್ಟಿಗೆ ತೊಡಗಬೇಕು ಅಂತಾದ್ರೂ ಕೂಡ ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚ ಎಲ್ಲುಂಟು ಅನ್ನೋದನ್ನು ಶೋಧಿಸಬೇಕು. ನಮ್ಮಿಬ್ಬರಲ್ಲಿ ಯಾರಲ್ಲಿ ಅದು ಉಂಟು ಅದನ್ನು ನಾವು ಉತ್ತರ ಕಂಡುಕೊಂಡೆವು ಅಂತಾದರೆ ಆ ಬಳಿಕ ಸೃಷ್ಟಿಯೋ ಸ್ಥಿತಿಯೋ ಲಯವೋ ಇದರಲ್ಲಿ ಮುಂದುವರಿಯುವುದಕ್ಕಾಗುತ್ತದೆ. ವಾದವನ್ನು ಬಿಟ್ಟು ಶೋಧಕ್ಕಿಳಿದಂತ ನೀನು ಶೋಧನೆಯೇ ಬೇಕು ಅಂತ ಆಡುವುದು ಅಂತ ಆದ್ರೆ ಆದ್ರೆ ವಾದ ಇಲ್ಲದೆ ಇದನ್ನು ಒಪ್ಪಿಕೊಳ್ತೇನೆ. ಶೋಧನೆ ಮಾಡಬೇಕಾದವ ನೀನೇ ಆಗಿರ್ತಿ.
ಹೌದು, ಈಗ ನಮ್ಮಲ್ಲಿ ಏನುಂಟು ನಿನ್ನಲ್ಲಿ ಏನುಂಟು ಅಂತ ತಿಳ್ಕೊಳ್ಬೇಕು ಅಂತಾದ್ರೆ ನನ್ನನ್ನು ನೀ ಶೋಧಿಸಬೇಕು, ನಿನ್ನನ್ನು ನಾ ಶೋಧಿಸಬೇಕು. ಅಗತ್ಯವಾಗಿ ನನಗೇನು ಗೊತ್ತುಂಟು? ಏನು? ಇಷ್ಟು ಮಾತಾಡುವ ನಿನ್ನಲ್ಲಿ ಏನೋ ಉಂಟು ಅಂತ ಕಾಣ್ತದೆ. ನನ್ನಲ್ಲಿ ಎಲ್ಲ ಉಂಟು ಅಂತ ನನಗೆ ಕಾಣ್ತದೆ. ಅದು ಹೌದು ಅಲ್ವ ಅಂತ ನಾನು ನೋಡ್ಬೇಕು. ನೀ ನೋಡ್ಬೇಕು ಅಂತ ಅದರ ಮೊದಲು ಪ್ರವೇಶ ಮಾಡಬೇಕು. ಹಾಗಾದ್ರೆ ನಿನ್ನೊಳ ಸೇರಿ ನಿನ್ನೊಳಗೆ ಏನುಂಟು ಆ ಒಳಹನ್ನು ತೆರೆದು ಅದರ ಹೊಳವು ಏನು ಅಂತ ಜಗತ್ತಿಗೆ ತೋರಿಸಿದೆ ಅಂತಾದ್ರೆ ಏನಂತ ಅರ್ಥ ಆಗುದಿಲ್ವ? ಬಾಯ್ದೆರೆದು ವಾದಕ್ಕಿಳಿದವನ ಅಂತ. ಹೌದು, ಅದು ಬೇಡ ಅಂತ ಆರ್ತಿ ಅಂತಾದ್ರೆ ಸತ್ಯ ದರ್ಶನಕ್ಕೆ ಬೇಕಾಗಿ ಬಾಯ್ದೆರೆದು ನಿಲ್ತೇವೆ. ಒಳ ಪ್ರವೇಶ ಮಾಡಿ ಸತ್ಯ ಶೋಧನೆ ಮಾಡಿ ಬಾ. ನಿಜವಾಗಿ ನಾವು ಬಾಯಿ ತೆರೆಯಬೇಕಾದದ್ದು ಅದಕ್ಕೆ. ನಾವು ಬಾಯಿ ತೆರೆದಾಗ ಮತ್ತೊಬ್ಬರು ಒಳಗೆ ಹೋಗುವಾಗಿರ್ಬೇಕು, ಬಿಟ್ರೆ ಮತ್ತೊಬ್ಬರು ಕಿವಿ ಮುಚ್ಚುವ ಹಾಗಿರಬಾರ್ದಲ್ವ? ಹಾಗಾಗಿ ನೀ ತೆರೆಯುವುದು ಹೌದು ಅಂತಾದ್ರೆ ಒಳಗೇನುಂಟು ಅಂತ ನೋಡುವುದಕ್ಕೆ ಶೋಧಿಸುವುದಕ್ಕೆ ನಾನು ಸಿದ್ಧವೇ. ಕಿವಿ ಮುಚ್ಚುವುದು ಮಾತ್ರ ಅಲ್ಲ, ಕಣ್ಣು ತೆರೆದಿಟ್ಟೆ ಹೋಗು. ನೋಡುವುದಕ್ಕೆ ಬೃಹತ್ ಉಂಟು, ಇದು ಬ್ರಹ್ಮನ ಉದರ. ಪ್ರವೇಶ ಮಾಡೋದಕ್ಕೆ ಬಾಯಿ ಎರಿತೇವೆ. ಕಣ್ಣು ಮುಚ್ಚದ ಹಾಗೆ ತೆರೆದ ಕಣ್ಣಿನಲ್ಲಿ ನೋಡಿ ನೋಡಿದ್ದೇನುಂಟು ಅದಕ್ಕೆ ಒಂದೂ ತಪ್ಪಿಲ್ಲದ ಹಾಗೆ ಬಂದು ಹೇಳ್ತೇನೆ. ತೆರೆದು ತೋರಿಸ್ತೀಯ? ಆಗ್ಲಿ ಬಾಯಿ. ಹರಿಹರದಲ್ಲಿ ಪೂರ್ವಕವಾದವರಿದ್ದಾರೆ. ನನ್ನ ಉದರವನ್ನು ಶೋಧಿಸುವುದಕ್ಕೆ ಬೇಕಾಗಿ ಪ್ರವೇಶ ಮಾಡಿದ್ದಾರೆ. ಹೋಗಿ ನೋಡುವುದಕ್ಕೆ ಏನುಂಟು ಎಲ್ಲವೂ ನನ್ನೊಳಗೆ ಅಡಕವಾಗಿದೆ. ಕೇವಲ ಅಷ್ಟಕ್ಕೇ ಸೀಮಿತ ಆಗಕೂಡದು. ಬರುವಾಗ ನಾನೇ ಸರ್ವಶಕ್ತ ಎನ್ನುವುದನ್ನು ಅರ್ಥವಿಸಿಕೊಳ್ತಾನೆ. ಬರುವಾಗ ಅವನಿಗೆ ಸಮಸ್ಯೆ ಆಗಬೇಕು ಅಂತ ಆದ್ರೆ ನವದ್ವಾರವನ್ನು ಬಂಧಿಸಲೇ ಆಗ್ತದ. ನವದ್ವಾರ ಬಂಧಿಸಿದ್ರೆ ನಮಗೆ ಸಮಸ್ಯೆ ಆಗುತ್ತೆ. ನಮ್ಮ ಸಮಸ್ಯೆ ಮಾಡಿ ಇನ್ನೊಬ್ಬರಿಗೆ ಸಮಸ್ಯೆ ಕೊಟ್ಟವರೇ ಅಲ್ಲ ನಾವು. ಅದಕ್ಕೆ ಬೇಕಾಗಿ ಅಷ್ಟದ್ವಾರವನ್ನು ಬಂಧಿಸಿ ಒಂದನ್ನು ತೆರೆದಿಡ್ತೇವೆ. ಬಾಯಿ ತೆರೆದ ಒಳ ಸೇರಿದ್ದ. ಹೌದು, ಉದ್ದೇಶ ಶೋಧನೆಯನ್ನು ಮಾಡಬೇಕು ಅಂತ ಶೋಧನೆ ಮಾಡ್ತಾ ಒಳ ಬಂದಾಗ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನನ್ನ ಕಾಣ್ತಾ ಇದ್ದೇನೆ. ಎಲ್ಲಿ ನೋಡಿದ್ರಲ್ಲಿ ಹಿರಣ್ಯ ವರ್ಣ, ಹಳದಿ ಬಣ್ಣ. ಬಹುಶಃ ಹೊರಗಿನಿಂದ ಬಿಳಿಯಾಗಿ ಕಂಡ್ರು, ಒಳಗೆ ಇಷ್ಟು ಹಳದಿ ಇರುವುದರಿಂದ ಅಷ್ಟು ಮಾತಾಡ್ತಾ ಇದ್ದದ್ದು. ಯಾಕಂದ್ರೆ ಅಹಂಕಾರದ ಬಣ್ಣ, ಅಹಂಕಾರದ ಬಣ್ಣ ಹಳದಿ, ಅದು ಒಳಗಿರುವುದರಿಂದ ಇಷ್ಟು ಮಾತಾಡ್ತಾ ಇದ್ದಾನೆ. ಹೌದು, ನೋಡಿದ್ರೆ ಏನೆಲ್ಲ ಉಂಟು ಇವನು ಉದರದಲ್ಲಿ. ಒಂದೆಡೆಯಲ್ಲಿ ಎತ್ತರದ ಪರ್ವತ ಉಂಟು, ಒಂದೆಡೆಯಲ್ಲಿ ಆಳವಾದ ಪ್ರಪಾತ ಉಂಟು, ಒಂದು ಕಡೆಯಲ್ಲಿ ಸುಡುವ ಬೆಂಕಿ ಉಂಟು, ಇನ್ನೊಂದು ಕಡೆಯಲ್ಲಿ ತಂಪಾದ ನೀರುಂಟು, ಒಂದು ಕಡೆಯಲ್ಲಿ ಕತ್ತಲೆ ಉಂಟು, ಇನ್ನೊಂದೆಡೆಯಲ್ಲಿ ಬೆಳಕುಂಟು. ಒಂದು ಕಡೆ ಹುಟ್ಟು ಕಾಣ್ತದೆ, ಇನ್ನೊಂದು ಕಡೆ ಸಾವು ಕಾಣ್ತದೆ. ಅಂದ್ರೆ ಏನು? ದ್ವಂದ್ವಮಯವಾದ ಪ್ರಪಂಚ ಉಂಟು. ಹೋದ ಕಲ್ಪದಲ್ಲಿ ಇದ್ದದ್ದು ಸೃಷ್ಟಿಯನ್ನು ಹೊಂದಿ ಲಯ ಹೊಂದಬಹುದಾದ ಎರಡು ಮುಖ ಇರುವ ಪ್ರಪಂಚ. ಆ ಪ್ರಪಂಚ ಇವನ ಒಳಗುಂಟು ಅಂತಾದ್ರೆ ಅಡ್ಡಿಲ್ಲ, ದೊಡ್ಡವನೇ ಇವ, ಒಪ್ಪಿಕೊಳ್ಳೋಣ. ಹೋಗಿ ವಿಷಯವನ್ನು ಅವನಿಗೆ ತಿಳಿಸುವ ಅಂತ ಬಂದ ಮಾರ್ಗಕ್ಕೆ ಮೇಲ್ಮುಖವಾಗಿ ನೋಡಿದ್ರೆ ಮಾರ್ಗವೇ ಕಾಣಿಸುವುದಿಲ್ಲಲ್ಲ. ಯಾಕೆ? ಬಹಳ ಬುದ್ಧಿವಂತ ಹುಡುಗ. ಯಾಕೆ? ಬಾಯಿ ತೆರೆದು ನನ್ನನ್ನು ಒಳ ಪ್ರವೇಶ ಮಾಡಿ ಬಂದ ಮಾರ್ಗದಿಂದ ನಾ ಹೊರಬರಬಾರದು, ನನ್ನನ್ನು ಒಳಗು ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶವನ್ನದು. ಅದಕ್ಕೆ ಬೇಕಾಗಿ ದೇಹದಲ್ಲಿರಬಹುದಾದಂತಹ ನವರಂಧ್ರಗಳಲ್ಲಿ 8 ಬಂಧಿಸಿದ್ದಾನೆ. ಹೋಗ್ಲಿಕ್ಕೆ ಮಾರ್ಗವೇ ಇಲ್ವೋ? ಉಂಟಪ್ಪ, ಒಂದುಂಟು. ಯಾವುದು? ಅದೋ ದ್ವಾರ. ಅದನ್ನೊಂದು ಬಿಟ್ಟಿದ್ದಾನೆ. ಯಾಕೆ? ಗುಟ್ಟು ಗೊತ್ತುಂಟು?
ಅದು ಬಂಧಿಸ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ, ಅದಕ್ಕೆ ಬಿಟ್ಟಿದ್ದಾನೆ ಅವ. ಹಾಗಾದ್ರೆ ಆ ಮಾರ್ಗದಲ್ಲಿ ನಾನು ಬರ್ತೇನೋ ಇಲ್ವೋ ಅನ್ನುವ ಉದ್ದೇಶದಿಂದ ಅದನ್ನು ಬಿಟ್ಟಿದ್ದು ಹೌದು ಅಂತಾದ್ರೆ ಒಳ ಸೇರಿದ ನನಗೆ ಹೊರ ಹೋಗುವುದಕ್ಕೆ ಮಾರ್ಗ ಯಾವುದಾದ್ರೆ ಏನು? ಒಂದು ವೇಳೆ ನಾವು ಹೋಗುವ ಮಾರ್ಗ ಯಾವುದು ಅನ್ನೋದು ಪ್ರಶ್ನೆ ಅಲ್ಲ. ಕೆಲವೊಮ್ಮೆ ಒಳ್ಳೆಯವರು ಮಾಡುವ ಕೆಲಸದಿಂದ, ಸಾಧಕರು ಮಾಡುವ ಕೆಲಸದಿಂದ ಅವರು ಹೋದ ದಾರಿಯೇ ನಾಳೆ ಜಗತ್ತಿಗೆ ಒಳ್ಳೆಯದಂತ ಆಗ್ತದೆ. ಬಿಟ್ರೆ ಒಳ್ಳೆ ದಾರಿ ಯಾವುದು ಅಂತ ನೋಡಿ ಹೋಗುವ ಉದ್ದೇಶ ಇಲ್ಲವೇ ಇಲ್ಲ. ಹಾಗಾಗಿ ಇರುವ ದಾರಿಯೇ ಒಳ್ಳೆಯದು ಅಂತ ಬಗೆದು ನೇರವಾಗಿ ಹೊರಬರ್ತೇನೆ. ಶೋಧಿಸಿದನು ನಿಲ್ಲುವುದರವನು ಶೋಧಿಸಿದನು ನಿಲ್ಲುವುದರವನು ಉದರವನು ಉದರವನು ಒಳಗೈದಿನ ಕೈಲೇನು ಹೊರದಲ್ಲಿ ಬೆರೆವೋ ಒಳಗೈದಿನ ಕೈಲೇನು ಹೊರದಲ್ಲಿ ಬೆರೆವೋ ಹೋದ ಕಲ್ಪನೆ ಲಯವಾದ ಹೋದ ಕಲ್ಪನೆ ಲಯವಾದ ಸರ್ವೇ ಮೇದಿನಿಗಳು ಮೇಲೆ ವಿನೋದ ಶೋಧಿಸಿದನು ನಿನ್ನುದರವನು ಒಳಗೈದಿನ ಕೈಲೇನು ಹೊರದಲ್ಲಿ ಮೆರೆವೋ ಬ್ರಹ್ಮದೇವ, ಓ ವಿಷ್ಣು, ಶೋಧಿಸಿದೆನು ನಿನ್ನುದರವ. ಕಂಡು ಬಂದಯ್ಯ? ಕಂಡು ಬಂದೆ. ಸರಿ. ಅಯ್ಯೋ, ನಿಜವಾಗಿ ದೊಡ್ಡವ ಹೌದು. ನೀನು ಒಪ್ಪಿಕೊಳ್ತೀಯಾ? ಒಪ್ಪುವಂತದ್ದೇ. ಯಾಕೆ ಹೇಳು? ಯಾಕೆ? ಒಳ ಸೇರಿದಾಗ ಏನುಂಟು? ಏನು ಅದನ್ನು ಕಂಡದ್ದು. ಮೊದಲು ಕಂಡದ್ದು ನೋಡು, ಚಿನ್ನದ ಬಣ್ಣ, ಹಿರಣ್ಯ ವರ್ಣ. ಹಾಗಾಗಿ ಹಿರಣ್ಯ ವರ್ಣದ ಗರ್ಭವನ್ನು ನೀವು ಹೊಂದಿದ್ದರಿಂದಾಗಿ ನಿನಗೆ ಸೂಕ್ತ ಹೆಸರೇನು ಗೊತ್ತುಂಟು? ಹೇಗೆ? ಹಿರಣ್ಯ ಗರ್ಭ. ಹೊಸ ಹೆಸರು. ಹೊಸ ಹೆಸರು. ಸಂತೋಷ ಆಯ್ತು. ಹೌದು. ಬಹಳ ಬುದ್ಧಿವಂತಿಕೆ ಮಾಡ್ತಾ ಇದ್ದಿ. ಇಲ್ಲಪ್ಪ, ಬುದ್ಧಿವಂತಿಕೆ ಮಾಡುವುದಿಲ್ಲವೇ ಇಲ್ಲ. ಹೆಸರಿಡುವುದು ಯಾರಿಗೆ ಇಡುವುದಾ? ಯಾರು? ದೊಡ್ಡವರಾದವರು ಸಣ್ಣವರಿಗೆ ಹೆಸರಿಡುವಂತ ಪರಂಪರೆ ಉಂಟು. ಬಹುಶಃ ದೊಡ್ಡವನಾಗುವುದಕ್ಕೆ ಹೊರಟೆಯಾ? ಹಾಗೆ ಖಂಡಿತ ನನಗೆ ನಿನ್ನ ಬುದ್ಧಿವಂತಿಕೆ ಹೇಳುವುದಕ್ಕೆ ಬರುವುದಿಲ್ಲ. ಕೇವಲ ಅಷ್ಟು ಮಾತ್ರ ಕಂಡೆಯ? ಮತ್ತೆ ಮತ್ತುಂಟು. ಏನ್? ಹೋದ ಕಲ್ಪದಿ ಲಯವಾದ ಪ್ರಪಂಚ, ದ್ವಂದ್ವಮಯವಾದ ಪ್ರಪಂಚ ನಿನ್ನ ಹೊಟ್ಟೆಯಲ್ಲಿ ಮೆರೀತಾ ಇರುವುದನ್ನು ಕಂಡೆ. ಹಾಗಾಗಿ ಹೋದ ಕಲ್ಪದಲ್ಲಿ ಯಾವುದೆಲ್ಲ ಲಯವಾಗಿದೆಯೋ ಅದೆಲ್ಲ ಒಳಗುಂಟು. ಉಂಟಾ? ಉಂಟೆ ಉಂಟು. ಹಾಗಾಗಿ ನೀ ಹೇಳುವ ಹಾಗೆ ಸೃಷ್ಟಿಯ ಕಾರ್ಯಕ್ಕೆ ತೊಡಗುವುದಕ್ಕೆ ಬೇಕಾದ ಆ ಕಲ್ಪದ ಯಾವುದೆಲ್ಲ ಉಂಟು ಅದರಲ್ಲಿ ಉಂಟು. ಹಾಗಂತ ನಿನ್ನನ್ನು ಒಪ್ಪೋಣವೋ? ಆಗುದಿಲ್ಲ. ಯಾಕೆ ಹೇಳಿ? ಯಾಕಾಗುವುದಿಲ್ಲ? ನಿನ್ನನ್ನು ಶೋಧಿಸಿದ್ದೇನೆ. ಈಗ ನನ್ನಲ್ಲಿಯೂ ಅಷ್ಟಿದ್ರೆ, ಅಷ್ಟೇ ಉಂಟು ಅಂತಾದ್ರೆ ಸಮಾನರಾಗ್ತೇವೆ. ಅದಕ್ಕಿಂತ ಹೆಚ್ಚಿರಬೇಕು. ಅಥವಾ ಅದಕ್ಕಿಂತ ಕಡಿಮೆ ಆದ್ರೆ ನೀನು ದೊಡ್ಡವ ಅಂತ ಆಗುತ್ತೆ. ಹಾಗಾಗಿ ಹೋಗಿ ಬಂದದ್ದರಿಂದ ಹಿರಣ್ಯ ಗರ್ಭ ಹೊಸ ಹೆಸರು ಕೊಟ್ಟಿದ್ದೆ. ಹೊಸ ಹೆಸರು ಕೊಟ್ಟಿದ್ದೆ. ಯಾರು ಯಾವುದನ್ನು ಕೊಡ್ತಾರೋ ಅದನ್ನು ಇಟ್ಟುಕೊಳ್ಳುವ ಸ್ವಭಾವ ನಮ್ಮದಲ್ಲ. ಅದು ಒಳ್ಳೇದು ನೋಡು. ತಿರುಗಿಸಿ ಕೊಡ್ತಾ ಇರ್ತೇವೆ. ಎಲ್ಲದರಲ್ಲೂ ಈ ಗುಣ ಇರಬೇಕು. ಶ್ರೀಯುತರು ಹೋದವರು ಯಾವ್ದ್ರಲ್ಲಿ ಬಂದ್ರು? ಬಾಯಿಂದ ಹೋದದ್ದು ಅದೋ ದ್ವಾರದಲ್ಲಿ ಬಂದೆ. ಆ ಕಾರಣ ಇದು ಇಂದಿನಿಂದ ಮೊದಲುಗೊಂಡು ಅದೋಕ್ಷರ ಎನ್ನುವ ಹೊಸ ಹೆಸರು ಒಳ್ಳೆಯದು. ಹಾಗಿದ್ರೆ ಇನ್ನಾಗಬೇಕಾದದ್ದು ಶೋಧನೆ. ಶೋಧನೆ ಮಾಡಬೇಕು ಅಂತ ಆದ್ರೆ ಬಾಯಿ ತೆರಿಬೇಕು. ನಾ ಬಾಯಿ ತೆರಿತೇನೆ. ತೆರೆದದ್ದೇ ಹೌದಾದ್ರೆ ಕಂಡು ಬರ್ತೇನೆ. ಬಾಯಿ ತೆರೆ. ಇದೋ 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 ಹೋದ್ನು. ಇದು ಬೇಕಾದದ್ದು. ಯಾಕೆ? ಬುದ್ಧಿವಂತಿಕೆ ಮಾಡಬೇಡ ಅಂತ ಹೇಳ್ತಾ ಇದ್ದ. ಇಷ್ಟೊತ್ತು ಮಾಡ್ಲಿಲ್ಲ, ಇನ್ನು ಮಾಡ್ಲಿಕ್ಕೆ ಉಂಟು ಅಂತ. ನಾ ಒಳ ಸೇರಿದಾಗ ಅವ ಏನು ಮಾಡಿದ? 8 ರಂಧ್ರಗಳನ್ನು ಮುಚ್ಚಿಟ್ಟು ಅದೋ ದ್ವಾರವನ್ನು ಬಿಟ್ಟ. ಯಾಕೆ? ಅದು ಬಂಧಿಸ್ಲಿಕ್ಕೆ ಆಗುವುದಿಲ್ಲ. ಯಾವ ಆತನಿಗೆ ನಿಯಂತ್ರಣ ಶಕ್ತಿ ಉಂಟು ಅವ ನವದ್ವಾರವನ್ನು ಬಂಧಿಸಬಲ್ಲ. ಅದಕ್ಕೆ ಸಾಕ್ಷಿಯಾಗಿ ಒಳ ಸೇರಿದ ಬ್ರಹ್ಮ ಹೊರಬಾರದ ರೀತಿಯಲ್ಲಿ ನವರಂಧ್ರಗಳನ್ನು ಬಂಧಿಸಿ, ಇದೇನಿದು? ಏನು? ತಾಮಸ ಗುಣವನ್ನು ಹೊಂದಿದ
ಪರಶಿವ ನನ್ನಲ್ಲಿ ಸೇರಿದ ಕಾರಣದಿಂದಾಗಿ ಒಂದು ರೀತಿಯ ಜಾಡ್ಯ ನನ್ನನ್ನು ಆವರಿಸ್ತಾ ಇದೆ. ಹಾಗಾದರೆ ಆದಿಮಾಯೆ ಯೋಗ ಮಾಯೆಯಾಗಿ ನನ್ನನ್ನು ಆವರಿಸಿಕೊಳ್ಳುತ್ತಾ ಇದ್ದಾಳೆ. ಹೌದು ಅಂತಾದರೆ ಅವಳು ಸೇರುತ್ತಾಳೆ, ಹೌದು ಅಂತಾದರೆ ಅವಳ ಸೂಚನೆ ಬರುವಲ್ಲಿಯವರೆಗೂ ಯೋಗ ನಿದ್ರೆಯಲ್ಲಿ ನಾನು ಮುಂದಾಗಬೇಕು. ದೇಹದಿಂದ ಎಲ್ಲ ಕೆಲ್ಮಿಷವು ಹೋಗುವಂತಹ ಕಾಲ ಕಾಣುತ್ತಿರುವಂತಹ ವಟಪತ್ರದ ಮೇಲೆ ಎಡಗಾಲ ಹೆಬ್ಬೆರಳನ್ನು ಬಾಯಲ್ಲಿ ಚೀಪುತ್ತಾ ಬಾಲಮುಕುಂದನಾಗಿ ಮಾಡಿಬಿಡ್ತಾಳಂತೆ. ಸುರತ ವೈಶ್ಯರು ಕೇಳಿ ಸುರತ ವೈಶ್ಯರು ಕೇಳಿ ಪರಮೇಷ್ಟಿಗರ್ವದಿಯೇ ಹರಿಯ ಜಗಲವ ಬಗುತ್ತಲೆ ಕಲುವದಿ ಹರಿಯ ಜಗಲವ ಬಗುತ್ತಲೆ ಪರಿಗಿಸಿ ಕಂಡರು ಪರಿಗಿಸಿ ಕಂಡರು ಹರಿಯಡಿದು ವಾದ ಮಾಡಿದಂತ ನಾನು ಸೋಲಬೇಕಾಗಿ ಇಳಿದು ಬಂದವನಿದ್ದೇನೆ. ಒಂದು ಕಂಡೆ ಅಂತ ಆದ್ರೆ ಸಚೇತನವಾಗಿ ಕಂಗೊಳಿಸುತ್ತಿರುವಂತಹ ಭಾವಿ ಪ್ರಪಂಚವನ್ನು ಕಾಣುತ್ತಾ ಇದ್ದೇನೆ. ನನ್ನೊಳಗೆ ಹಿರಣ್ಯವೇ ತುಂಬಿಕೊಂಡ್ರೆ ನವರತ್ನಗಳಿಂದ ಕಂಗೊಳಿಸುತ್ತಾ ಇದ್ದಾನೆ. ನನ್ನಂತೆ ಅನೇಕ ಮಂದಿ ಬ್ರಹ್ಮರು ಸಾಗರ ಜೀವನನ್ನು ಭಜಿಸುತ್ತಾ ಇದ್ದಾರೆ. ವ್ಯರ್ಥವಾಗಿ ವಾದ ಮಾಡಿದಿರುವಂತ ಭಾವಜಾಗೃತವಾಗುತ್ತಾ ಉಂಟು. ಸತ್ಯದ ಸಾಕ್ಷಾತ್ಕಾರವಾದ ಮೇಲೆ ಹೊರ ನಡೆಯಬೇಕಾದ ಅನಿವಾರ್ಯ. ಅದಕ್ಕಾಗಿ ಹೊರಗೆ ಹೋಗೋಣ ಎನ್ನುವ ಹಾಗೆ ಪ್ರವೇಶ ಮಾಡುವುದಕ್ಕೆ ಮುಂದಾದ್ರೆ ಬಾಯನ್ನು ಮುಚ್ಚಿಕೊಂಡಿದ್ದಾನೆ. ಕರ್ಣದತ್ತ ಚಲಿಸಿದೆ, ಕರ್ಣದ ಬಂಧನವೂ ಆಗಿದೆ. ಹುಡುಕಿದೆ ಹುಡುಕಿದೆ ಹುಡುಕಿದೆ, ನವದ್ವಾರವನ್ನು ಹುಡುಕಿದೆ. ನವದ್ವಾರವನ್ನು ಬಂಧಿಸಿ ಬದುಕುತ್ತಾನೆ ಅಂತಾದ್ರೆ ಸರ್ವತಂತ್ರ ಸ್ವತಂತ್ರ ಎನ್ನುವುದರ ಅನುಮಾನ ಇಲ್ಲವೇ ಇಲ್ಲ. ಹೊರ ಹೋಗಬೇಕು ಅಂತಾದ್ರೆ ಪಥನಿರ್ದೇಶನ ಎನ್ನುವುದು ಬೇಕೇ ಬೇಕು. ತಾಯಿ ಅಲ್ಲದೆ ಅನ್ಯ ಮಾರ್ಗವಿಲ್ಲ. ಏಕೋ ಭಾವದಿಂದ ಅಮ್ಮನನ್ನು ಎನ್ನುತ್ತಿದ್ದೇನೆ. ಸ್ಮರಿಸೆ ಭಕ್ತಿಯೋಳ್ ಆದಿಮಾಯೆಯ ಸ್ಮರಿಸೆ ಭಕ್ತಿಯೋಳ್ ಆದಿಮಾಯೆಯ ಹರಿಯನಾಭಿ ಕಮಲನಾಳದಿ ಮೆರವ ಪದ ಗೋಚರಿಸೆ ಹರಿಯ ನಾಭಿ ಕಮಲನಾಳದಿ ಮೆರವ ಪದ ಗೋಚರಿಸೆ ಪರಟರಾಂಚನ ಧೈರ್ಯದಲ್ಲಿ ಆಯ್ ಆಯ್ ಏಕೋ ಭಾವದಿಂದ ತಾಯಿಯನ್ನು ಉದಿಸಿದ ಕಾಲಕ್ಕೆ ಪಥ ಎನ್ನುವುದು ಗೋಚರವಾಗುತ್ತಾ ಉಂಟು. ಹರಿಯ ನಾಭಿ ಕಮಲವನ್ನು ಹಿಡಿದು ಹೊರ ಪ್ರವೇಶ ಮಾಡ್ತೇನೆ. ಕಮಲನು ಸರಸಿರದ ಮೇಲೆ ಕಾಲಿರದೆ ಪದ್ಮಾಸನವರದಿಂದ ಬರಿದು ಕುಳ್ಳಿರುದ ಮೇಲೆ ನೋಡಲು ವರಪಂಚ ವದನದು ಶೋಭಿಸಿದ ತಾಯಿಯೇ ತೋರಿದ ಮಾರ್ಗದ ಮೂಲಕವಾಗಿ ಹೊರಪ್ರವೇಶ ಮಾಡಿದವನು ನಾನು. ಬಂದು ಕಂಡೆ ಅಂತಾದ್ರೆ ನನ್ನ ಮುಖಕ್ಕೆ ಮತ್ತೆ 4 ಮುಖಗಳು ಒಂದು ಸೇರಿಕೊಂಡಿದ್ದಾವೆ. ಇಂದಿನಿಂದ ಪಂಚಮುಖ ಬ್ರಹ್ಮನಾದೆ. ಯಾಕೆ ಎನ್ನುವ ಆಲೋಚನೆ ಆಯಿತು. ಒಂದು ಮುಖದಿಂದ ಹರಿಯನ್ನು ನಿಂದಿಸಿದವನು ನಾನು. ನುತಿಸುವುದಕ್ಕೆ ಬೇಕಾಗಿಯ ತಾಯಿಯೇ ಗ್ರಹಿಸಿದವಳಿದ್ದಾಳೆ. ಸತ್ಯವನ್ನು ಹೇಳೋಣ ಎನ್ನುವ ಹಾಗೆ ಮುಖ ಕಂಡ್ರೆ ಯೋಗಾನಿದ್ರೆಯಲ್ಲಿದ್ದಾನೆ. ನಿದ್ರಾಭಂಗ ಎನ್ನುವುದು ಮಹಾಪಾಪ. ಅವನ ಪಾದ ಮೂಲದಲ್ಲಿ ಹರಿಯನ್ನೇ ನುತಿಸುತ್ತೇನೆ. ಹರಿಯು ಮಲಗಿರೆ ಯೋಗ ನಿದ್ರೆಯೊಳಿರದೆ ಜಯ ಜಯ ಹರಿಯು ಮಲಗಿರೆ ಯೋಗ ನಿದ್ರೆಯೊಳಿರದೆ ಕನ್ನಡದ ಕಿಲ್ಬಿಜುವ ಕಿರುಬೆರಳು ಹೊರಗೆದೆದು
ಏನು ಆಶ್ಚರ್ಯ ಇದು! ದೃಷ್ಟಿಯನ್ನ ಹಾಯಿಸಿದಷ್ಟು ದೂರ ಕಾಣಿಸೋದು ಜಲರಾಶಿ, ಕಾರುಗತ್ತಲೆ, ಇವುಗಳ ಮಧ್ಯದಲ್ಲಿ ನಾನು ಎಲ್ಲಿಂದ ಬಂದೆ? ಮೇಲಿನಿಂದ ಕೆಳಗೆ ಬಿದ್ದೇನೋ, ಕೆಳಗಿನಿಂದ ಮೇಲೆ ಎದ್ದೇನೋ? ಯಾರು ನನ್ನ ತಂದೆ? ಏನು ಮಾಡಲಿ ಮುಂದೆ? ಸುತ್ತಮುತ್ತ ಎತ್ತ ನೋಡುತ್ತಾ ಇದ್ದಾನೆ. ಹೊರ ಕತ್ತಲು, ಜಲರಾಶಿಯ ತನ್ಮಧ್ಯದಲ್ಲಿ ನಾನು ಯಾರು? ಎಲ್ಲಿಂದ ಬಂದೆ? ಯಾಕೆಲ್ಲ ನಿಂದೆ ಎನ್ನುವಂತಹ ಪ್ರಶ್ನೆ ಕಾಡುತ್ತಾ ಇದೆ. ಯಾರಿದ್ದಾರೆ? ಯಾರನ್ನು ಕಾಣಲಿ? ಎಲ್ಲಿ ಹೋಗಲಿ? ಹೋಗ್ಬೇಡ. ಬೊಬ್ಬೆ ಹಾಕ್ತಾ ಇದ್ದಾನೆ. ಯಾರೋ ನೀನು? ಯಾರ? ನೀನು ನನ್ನ ಅಪ್ಪ. ನೀನೇ ನನಗೆ ಅಪ್ಪ. ನನ್ನಪ್ಪ ನೀನು ಅಲ್ಲ. ನನ್ನಪ್ಪ ನೀನಲ್ವಾ? ನಾನಲ್ಲ. ನನ್ನಪ್ಪ ನೀನಲ್ಲ. ನಿನ್ನಪ್ಪ ನಾನಲ್ಲ. ನಾನಲ್ಲ. ಯಾರು ನನ್ನಪ್ಪ ಎನ್ನುವ ಹಾಗೆ? ಎಲ್ಲಿಂದ ಬಂದೆ? ಹುಡುಕುತ್ತಾ ಬಂದವ ನಾನು. ಹೌದೇ ಹೌದು. ಅನತಿ ದೂರದಲ್ಲಿ ನಿನ್ನನ್ನು ಕಂಡೆ. ಹಾಗಾದ್ರೆ ಇಬ್ಬರಿಗೂ ಅಪ್ಪ ಇಲ್ಲ. ಮೊದಲು ಬಂದವ ನೀನು. ಅಗಾಧವಾದ ಜಲರಾಶಿಯ ತನ್ಮಧ್ಯದಲ್ಲಿ ಮುಂದೊತ್ತಿ ಬರುವ ಕಾಲಕ್ಕೆ ಸರಿ ಹಿಂತಿರುಗಿ ನಾ ಕಂಡೆ. ಮುಂದೆ ನಾ ನೋಡಿದೆ. ಹಾಗಾದ್ರೆ ನನಗಿಂತ ನಂತರ ಬಂದವನು. ಸರಿ, ನಿನಗಿಂತ ಮೊದಲು ನಾನು ಬಂದವನು. ನಿನ್ನಿಂದ ಕಡೆಗೆ ಬಂದವ ನಾನು. ಹಾಗಾದ್ರೆ ಮೊದಲು ಶ್ರೇಷ್ಠ ನಾನು, ಆಮೇಲೆ ನಾನು ಕನಿಷ್ಠ. ನೀನು ನೀನು ಜಾಸ್ತ, ನೀನು ಕನಿಷ್ಠ, ನೀನು ಹಿರಿಯ, ನೀನು ಕಿರಿಯ. ನಾನು ಅಣ್ಣ, ನಾನು ತಮ್ಮ. ತಮ್ಮ ನೀನು ತಮ್ಮ, ನಾನು ಅಣ್ಣ. ನಾನು ಅಣ್ಣ, ನೀನು ತಮ್ಮ. ತಮ್ಮಣ್ಣ. ಏನೋ ನಮ್ಮಿಬ್ಬರಿಗೆ ಸಂಬಂಧ ಆಯಿತು. ನೀನು ತಮ್ಮ, ನಾನು ಅಣ್ಣ ಅಂತ. ನೀನು ಅಣ್ಣ, ನಾನು ತಮ್ಮ. ಆದ್ರೂ ಒಂದು ಏನು, ಕಂಡವರೆಲ್ಲ ನಮ್ಮನ್ನ ಅಣ್ಣ ತಮ್ಮ ಅಂತ ಕರೀಲಿಕ್ಕೆ ಸಾಧ್ಯ ಉಂಟು? ಕರೀಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಮಗೊಂದು ಹೆಸರು ಬೇಕು. ಏನು ಹೆಸರಿಡುವುದು? ಏನು ಹೆಸರಿಡುವವರು? ಯಾರು ಯಾರಿಗೆ? ಹಿರಿಯವನಾದವ ಕಿರಿಯವನಿಗೆ ಹೆಸರಿಡಬೇಕು ಅಂದ್ರೆ. ಹಾಗಾದ್ರೆ ನೀನು ಹಿರಿಯವ, ನಾನು ಹಿರಿಯವ. ಕಿರಿಯವ ನಾನು, ನೀನು ಕಿರಿಯವ. ಆದ್ರೆ ಒಂದು ಸಮಸ್ಯೆ ಏನು? ಹಿರಿಯವನಾದಂತ ನನಗೆ ಹೆಸರಿಲ್ಲ, ನಿನಗೆ ಹೆಸರಿಲ್ಲ. ಆದ್ದರಿಂದ ಕಿರಿಯವನಾದಂತ ನೀನು ನನಗೆ ಮೊದಲು ಹೆಸರನ್ನ ಇಡಬೇಕು. ಆಮೇಲೆ ನಿನಗೆ ನಾನು ಹೆಸರಿಡ್ತೇನೆ. ಇಟ್ಕೋ. ಸರಿಯಾಗಿ ನಿನ್ನ ದೇಹವನ್ನೆಲ್ಲ ಸ್ಪರ್ಶಿಸಿ ಆಮೇಲೆ ಹೆಸರಿಡ್ತೇನೆ. ಇದೆಂತ ಕಥೆ? ಏನು ಸರಿಯಾಗಿ ನೋಡಿದೆ. ನಿನ್ನ ದೇಹ ಎಲ್ಲೋ ಕಡೆಯಲ್ಲೂ ಮೃದು ಮೃದು ಮೃದು. ಎಲ್ಲಿ ಮುಟ್ಟಿದ್ರು ಮೃದು, ಮೆತ್ತಗೆ ಮೆತ್ತಗೆ. ಎಲ್ಲಿ ನೋಡಿದ್ರು ನಿನ್ನ ದೇಹದಲ್ಲಿ ಕಟ್ಟು ಇಲ್ಲ. ಹಾಗಾದ್ರೆ ಬರೀ ಮಾಂಸವೇ ಇರುವುದು. ಬರೇ ಮಾಂಸ. ಎಂತ ಮಾಂಸವ ನಿನ್ನ ದೇಹದಲ್ಲಿ. ಹಾಗಾಗಿ
ದೇಹದಲ್ಲಿ ನೀನು ಮೃದುವಾಗಿದ್ದೀಯ. ನಿನ್ನ ದೇಹವನ್ನು ಸರಿಯಾಗಿ ನೋಡಿದೆ ನಾನು. ಹಾಗಾಗಿ ನಾನು ಹೆಸರಿಡ್ತೇನೆ. ಏನು ಅಣ್ಣ, ನೀನು ಮಧು. ನಾನು ಮಧು. ನನಗೆ ನೀನು ಮಧು ಕೊಟ್ಟೆ. ಹೌದು, ಮಧು ನಿನ್ನ ಹೆಸರು. ನೀನು ನನಗೆ ಹೆಸರನ್ನ ಮಧು ಕೊಟ್ಟೆ. ನನಗೆ ನನ್ನ ಹೆಸರು ಮಧು. ನನ್ನ ಹೆಸರು. ನಿನಗೊಂದು ಹೆಸರು ಬೇಡ ಬೇಡವಾ? ನಿಲ್ಲಲ್ಲಿ. ಮುಟ್ಟಿದೇನು? ವಿಚಿತ್ರ ವಿಚಿತ್ರ. ನನ್ನ ಮೈಯಲ್ಲಿ ಎಲ್ಲೇ ಮುಟ್ಟಿದ್ರು ಮೃದು 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 ನನ್ನ ದೇಹ. ಆದ್ರೆ ನಿನ್ನ ಮೈ ಮುಟ್ಟಿದ್ರೆ ಹೇಗೆ? ಎಲ್ಲಿ ನೋಡಿದ್ರಲ್ಲಿ ಗಟ್ಟಿ ಗಟ್ಟಿ, ಕಠಿಣ ಕಠಿಣ ಕಠಿಣ. ಹಾಗಾಗಿ ಹೆಸರಿಡಬೇಕಲ್ಲ. ಏನು? ನೀನು ನೀನು ಕೈಟಬ, ನಾನು ಮಧು. ನಾನು ನೀನು ಕೈಟಬ. ಒಂದು ಕೈ ತವರು ನಾವಿಬ್ಬರು ಧೀರ ಶೂರರು, ವೀರ ಮಧು ಕೈಟಬರು. ಕರೆಯುವುದಕ್ಕೊಂದು ಹೆಸರಾಯಿತು. ಹೆಸರಿನಿಂದ ಹೊಟ್ಟೆ ತುಂಬುತ್ತದೋ? ಹೆಸರಾಯ್ತು ಮಧು ಕೈಟಬರು. ಅಷ್ಟೇ ಸಾಕೆ ಅಲ್ವೇ ಅಲ್ಲ? ಉರಿ, ತಾಪ, ಹೊಟ್ಟೆ ಉರಿ, ಹಸಿವೆ. ಏನದು ಕೂಡ ಹೊಟ್ಟೆಗೆ ಏನುಂಟು? ನನಗೂ ಹಸಿವೆ ಆಗ್ತದೆ. ನಿನ್ನನ್ನೇ ತಿಂದ್ರು ತಿಂದೆ ಈಗ. ನನಗೆ ಆಗ್ತಾ ಇದೆ. ಏನ್ ಮಾಡ್ಲಿ? ಏನು ಮಾಡ್ಲಿ ಅಲ್ಲ, ಸುತ್ತಮುತ್ತ ಜಲರಾಶಿ. ಹಾಗಾಗಿ ಜಲರಾಶಿಯಲ್ಲಿ ಯಾವುದಾದ್ರೂ ಜೀವಿಗಳಿರಬಹುದಲ್ಲ. ಅದಕ್ಕಾಗಿ ಜಲವನ್ನ ಕದರೋಣ. ಜಲನಿಜ ಶೋಧಿಸೋ